Hi guys, welcome back to Iconic Case YouTube channel. I'm back from the hostel. So let me share some of the experience about my hostel. So first thing, value of food, value of family members. These things really gives me more impression for this. And so ಇವತ್ತು ನಾನು ಹಾಸ್ಟೆಲಿಂದ ಮತ್ತೆ ಮನೆಗೆ ಬಂದಿದ್ದೀನಿ ಬಿಕಾಸ್ ಏನಕ್ಕೆ ಅಂತಂದರೆ ನಾವು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಟ್ರಿಪ್ ಹೋಗ್ತಿದ್ದೀವಿ. ಸೊ ಲೆಟ್ ಮಿ ಶೋ ಯು ದಿ ಪ್ಯಾಕಿಂಗ್. ನೋಡಿ, ಇಷ್ಟು ಪ್ಯಾಕಿಂಗ್ ನಡೆದಿದೆ ಆ್ಯಂಡ್ ಅಲ್ಲಿ ಕೂಡ ಇದೆ. ಇವರು ಆಲ್ರೆಡಿ ರೆಡಿಯಾಗಿ ಕೂತಿದ್ದಾರೆ. ನವೀನಣ್ಣ ಮತ್ತು ಇಲ್ಲಿ ಭರತ್ ಕೂತಿದ್ದಾನೆ. ಭರತ್ ಸೇ ಹಾಯ್. ಭರತ್ ಪ್ಲೀಸ್ ಸೇ ಹಾಯ್. ಮಚ್ ಆಟಿಟ್ಯೂಡ್ ಬಾಯ್. ಎಲ್ಲರೂ ಬಿಜೆಪಿಗೆ ಓಟ್ ಹಾಕಿ. ನೋಡಿ ಗೈಸ್, ನಾವು ಹೋಗೋ ಟಿ ಬಂದಿದೆ. ಸೊ ಇವಾಗ ಪೂಜೆ ಮಾಡ್ತಿದ್ದಾಳೆ ಇವಳು. ಗೈಸ್ ನೋಡಿ, ಎಲ್ಲ ಲಗೇಜ್ನ ಇಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ಇವಾಗ ಟೈಮ್ ಬಂದು 11:48 ಇದೆ. 12 o'clock ಆಗೋಕ್ಕೆ ಇನ್ನೊಂದು 5 minutes ಇದೆ. ಇವಾಗ ಆ್ಯಕ್ಚುಲಿ ಏನಂದರೆ ನಮ್ಮ ಮಾಮನ ಬರ್ಡೇ ಇದೆ ನಾಳೆ. ಸೊ ಇವಾಗ ಇಲ್ಲಿ ಕೇಕ್ ಕಟ್ ಮಾಡಬೇಕಂತ ಸರ್ಪ್ರೈಸಾಗಿ ಪ್ಲ್ಯಾನ್ ಮಾಡಿದ್ದೀವಿ. ಯಾರು ಅಂತಂದರೆ ಯಾರು ಬರ್ಡೇ ಅಂತ ಅಂದರೆ ಪುನೀತ್ ಬಣ್ಕಾರ್ ಅವರ ಬರ್ಡೇ ಇದೆ. ಸೊ ಸರ್ಪ್ರೈಸ್ ಪ್ಲ್ಯಾನಿಂಗ್ ನಡೀತಾ ಇದೆ. ಆ್ಯಂಡ್ ಆ್ಯಕ್ಚುಲಿ ಕೇಕ್ ಎಲ್ಲ ರೆಡಿ ಇದೆ. ನೋಡಿ, ಒಬ್ಬರು ಕಾಲಿಟ್ರು. ವ್ಲಾಗ್ ಮಾಡ್ತಿದ್ದೀನಿ, ವ್ಲಾಗ್. ಹ್ಯಾಪಿ ಬರ್ಡೇ ಪೂರ್ಣಿಮಮ್ಮ. ಮತ್ತೆ ನನಗೆ ಹ್ಯಾಪಿ ಬರ್ಡೇ ಅಂತೀಯಾ? ಹ್ಯಾಪಿ ಬರ್ಡೇ. ಗೈಸ್, ನಾವು ಇಲ್ಲಿ ಕೇಕ್ ಕಟ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಇಲ್ಲಿ ನಿಲ್ಲಿಸಿದ್ದೀವಿ. ಇಲ್ಲೇ ಹೊರಗಡೆ ಕೇಕ್ ಕಟ್ ಮಾಡ್ತೀವಿ ಗೈಸ್. ನೋಡಿ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್. ಅದ್ರ ಮೇಲೆ ಇತ್ತಲ್ಲ, ಎಲ್ಲರೂ ಕೇಕ್ ಕೊಡ್ತೀನಿ, ಸಮಾಧಾನವಾಗಿರಿ. ಮಮ್ಮಿ
ಹ್ಯಾಪಿ ಬರ್ಡೇ ಮಗನೇ ಅನ್ನಜಿ. ಈ ಅಜ್ಜಿ ಒಳ್ಳೆ ಇವಳು ಹೊಡೆದಿದ್ದು ನೋಡು. ಚಪ್ಪಳ ಹೊಡಿಯೇ ಅಪ್ಪಾಜಿಗೆ. ಸರಿ ಹಿಂದಕ್ಕೆ ಸರಿ ಹ್ಯಾಪಿ ಬರ್ಡೇ ಪಪ್ಪ. ಬಾಯ್ ತಿಳ್ತಾಳ ಬಾಯ್ ತಿಳ್ತಾಳ ಅವಳ. ಇವಾಗ ನಾವು ಬಂದ್ವಿ ಹೊನ್ನಾವರಕ್ಕೆ. ಸೊ ಅಲ್ಲಿ ಆಲ್ರೆಡಿ ಇವಾಗ 6 o'clock ಆಗಿದೆ ಮಾರ್ನಿಂಗ್. ಇವಾಗ ಬಂದ್ವಿ. ನೆಕ್ಸ್ಟು ಬೋಟಿಂಗು ಎಲ್ಲಿಗೆ ಹೋಗ್ಬೇಕಂತ ನೋಡಬೇಕು. ಗೈಸ್, ನಾವು ಶರಾವತಿ ಬ್ಯಾಕ್ ವಾಟರಿಗೆ ಬಂದಿದ್ದೀವಿ. ನಿಮಗೆ ತೋರಿಸ್ತೀನಿ ಇದು ಲೊಕೇಶನ್ ಹೆಂಗಿದೆ ಅಂತ. ನೋಡಿ, ಇದು ಶರಾವತಿ ಬ್ಯಾಕ್ ವಾಟರ್. ಬೋಟಿಂಗ್ ಈಗ ಹೋಗ್ಬೇಕಂತಿದ್ದೀವಿ, ಹೋಗ್ತೀವಿ. ಭರತ್, ಹೌ ಯು ಆರ್ ಫೀಲಿಂಗ್? ಓಕೆ, ಇದೇ ಶರಾವತಿ ಬ್ಯಾಕ್ ವಾಟರ್. ಇವಾಗ ಫೈನಲಿ ನಾವು ಬೋಟಿಂಗ್ ಹೋಗ್ತಿದ್ದೀವಿ. ಸೊ ಇವಾಗ ಎಲ್ಲ ಫ್ರೆಶ್ ಅಪ್ ಆಗಿ ಬಂದ್ವಿ. ಆ್ಯಂಡ್ ಅಲ್ಲಿನೂ ಬರ್ತಿದ್ದಾರೆ ಹಿಂದೆ. ಸೊ ಇವಾಗ ನಾವು ಬೋಟಿಂಗ್ ಹೋಗ್ತಿದ್ದೀವಿ, ತೋರಿಸ್ತೀನಿ. ಪಾಯಿಂಟಿಗೆ ಬಂದ್ವಿ. ಇವಾಗ ವ್ಯೂ ಪಾಯಿಂಟ್ ಇದು. ಇಲ್ಲಿ ಫೋಟೋ ಶೂಟ್ ಮಾಡ್ತಿದ್ವಿ ಇಷ್ಟೊತ್ತು. ಇವಾಗ ವ್ಯೂ ಪಾಯಿಂಟಿಗೆ ಬಂದ್ವಿ. ಲೆಟ್ ಮಿ ಶೋ ಯು. ಇದೇ ನಾವು ಅಲ್ಲಿಂದ ಬಂದಿರುವಂತಹ ಲೋಟಸ್ ಅನ್ನೋ ಒಂದು ವ್ಯೂ ಪಾಯಿಂಟ್. ಲೋಟಸ್ ಆ್ಯಕ್ಚುಯಲ್ ವ್ಯೂ ಪಾಯಿಂಟ್ ಇದು. ಇಲ್ಲಿ ಲೋಟಸ್ಗಳೇ ಒಂದು ಇಲ್ಲ, ಎಲ್ಲೋ ಒಂದಿದೆ ಅಂತೆ. ಸೊ ಅದನ್ನು ತಗೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಇವಾಗ ನಾವು ಹೊನ್ನಾವರಕ್ಕೆ ಹೋಗಿ ಬಂದ್ವಿ. ಇವಾಗ ಎಕೋ ಬೀಚಿಗೆ ಹೋಗ್ತಾ ಇದ್ದೀವಿ. ತುಂಬಲಿಲ್ಲ ಇನ್ನೇರಿಗೆ ಏನು ಬೇಕೀಗ? ಇವಾಗ ಟಿಫನ್ ಮಾಡಿ ಗಾಡಿ ಎತ್ಕೊಂತಿದ್ದೀವಿ ಎಕೋ ಬೀಚಿಗೆ ಹೋಗೋದಕ್ಕೆ. ಎಕೋ ಬೀಚ್. ಹಾಯ್ ಗೈಸ್, ನಾವಿವಾಗ ಮುರುಡೇಶ್ವರಕ್ಕೆ ಬಂದಿದ್ದೀವಿ. ಮುರುಡೇಶ್ವರ ಬೀಚ್, ಎಕೋ ಬೀಚಲ್ಲಿ ಆಟ ಆಡೋಕ್ಕಾಗಲಿಲ್ಲ. ಬಿಕಾಸ್ ಅಲ್ಲಿ ತುಂಬ ದೊಡ್ಡ ದೊಡ್ಡ ಅಲೆಗಳು ಬರ್ತಿತ್ತು.
ಅದಕ್ಕಿಂತ ಇದೇ ಬೆಟರ್ ಅಂತ ಅನ್ನಿಸ್ತಾ ಇದೆ ನೋಡಿ. ಸೊ ಇಲ್ಲೇ ನಾವಿವಾಗ ಏನು ಬೀಚಲ್ಲಿ ಆಟಾಡ್ತೀವಿ, ಬಟ್ ಅದು ಶೂಟ್ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಅದಕ್ಕೆ ಇವಾಗಲೇ ನಿಮಗೆ ತೋರಿಸ್ತಿದ್ದೀನಿ. ಗೈಸ್, ನಾವು ಆಲ್ರೆಡಿ ಮುರುಡೇಶ್ವರ ಬೀಚಲ್ಲಿ ಆಟಾಡ್ತಾ ಇದ್ದೀವಿ, ಬಟ್ ಆಲ್ರೆಡಿ ಆಟಾಡಿ ಬಂದೆ. ಬಟ್ ನಿಮಗೆ ಬ್ಲಾಗ್ ಮಾಡಬೇಕು ಅಂತ ಇನ್ನೊಂದು ಸ್ವಲ್ಪ ಮೊಬೈಲ್ ಇಲ್ಲಿಗೆ ತೊಗೊಂಬಂದಿದ್ದು ನೀರು ಹತ್ರ. ಸೊ ನಾನು ಆಲ್ರೆಡಿ ವಾಯ್ಸ್ ಚೇಂಜ್ ಆಗುತ್ತೆ ನೋಡಿ ವಾಯ್ಸ್. ಸೊ ಇವಾಗ ನಮ್ಮ ಮಮ್ಮಿಯವರೆಲ್ಲ ಆಟಾಡ ತೋರಿಸ್ತೀನಿ. ಮಮ್ಮಿ, ಮಮ್ಮಿ, ಭರತ್, ಅವ್ರಿಗೆ ಕೇಳಿಸ್ತಾ ಇಲ್ಲ ಅಂತ ಅನಿಸುತ್ತೆ ನಾನು ಮಾತಾಡ್ತಿರೋದು. ಬಟ್ ಅಲ್ಲಿ ಎಕೋ ಬೀಚ್ಗಿನ್ನ ಡೇಂಜರ್ ಏನಲ್ಲ ಅಂತ ಅನಿಸುತ್ತೆ, ಬಿಕಾಸ್ ಅಲ್ಲಿ ದೊಡ್ಡ ದೊಡ್ಡ ಅಲೆಗಳು ಬರ್ತಿತ್ತು. ಸೊ ಇವಾಗ ಇವು ಮೊಬೈಲ್ ವಾಟರ್ ಪ್ರೂಫ್ ಅಲ್ಲ, ಅದಕ್ಕೆ ಹಿಂದೆ ಹೋಗ್ತಿದ್ದೀನಿ ನೋಡಿ. ಆಲ್ರೆಡಿ ವಿಷಲ್ ಕೂಗ್ತಿದ್ದಾರೆ ಡೇಂಜರ್ ಅಂತ, ಅವ್ರು ಫುಲ್ ಮುಂದೆ ಹೋಗ್ಬಿಟ್ಟಿದ್ದಾರೆ. ಓಯ್ ನವೀನ್, ನವೀನ್ ಹಾಯ್ ಮಾಡು ನೋಡಿ. ಅಲ್ಲೆಲ್ಲ ಆಟಾಡ್ತಿದ್ದಾರೆ. ನಾನಿವಾಗ ಆಟಾಡಬೇಕಿತ್ತು, ಬಟ್ ನಿಮಗೆ ತೋರಿಸ್ಬೇಕಂತ ಮಾಡ್ತಿದ್ದು ನೋಡಿ. ಮುರುಡೇಶ್ವರ ಬಿಸಿಲಲ್ಲಿ ಎಷ್ಟು ಜನ ಇದ್ದಾರೆ, ಸುಮ್ಮನಿರೋ ನೋಡಿ. ದೊಡ್ಡ ಎಕೋ ಬೀಚ್ಗಿನ ದೊಡ್ಡ ಅಲೆಗಳೇನಿಲ್ಲ. ಸೊ ಇಷ್ಟೇ. ನೆಕ್ಸ್ಟ್ ನಾನು ನಿಮಗೆ ಆಮೇಲೆ ಎಲ್ಲ ಬೀಚಲ್ಲಿ ಆಟಾಡಿ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗೋದನ್ನ ವ್ಲಾಗ್ ಮಾಡ್ತೀನಿ, ಬಿಕಾಸ್ ನಾನು ಆಟಾಡಬೇಕು. ವ್ಲಾಗ್ 1 ನಿಮಿಷ ಆಗ್ಬೋದಿದು ಅಂತ ವ್ಲಾಗ್ ಮಾಡೋಕ್ಕೆ ಬಂದಿದ್ದು ಅಷ್ಟೇ. ಕೈ ತೆಗಿಯ. ಓಯ್ ನವ್ಯ, ವಿಹಾ ನೋಡಮ್ಮ. ಇವಾಗ ನಾವು ಫೈನಲಿ ಬೀಚಲ್ಲೆಲ್ಲ ಆಟ ಆಡಿ ದೇವಸ್ಥಾನಕ್ಕೆ ಬಂದಾಯಿತು. ಸೊ ಮೇಲಿಂದ ನಿಂತು ನೋಡಿದರೆ ಬೀಚ್ನ ವ್ಯೂ ಪಾಯಿಂಟ್ ಹೀಗೆ ಕಾಣುತ್ತೆ. ಇವಾಗ ಮುರುಡೇಶ್ವರ ಎಲ್ಲ ಮುಗಿಸಿ ಇವಾಗ ಗೊರವಂಜಿ ಬೀಚಿಗೆ ಬಂದ್ವಿ. ಸೊ ಗೊರವಂಜಿ ಬೀಚ್ನ ತೋರಿಸ್ತೀನಿ. ಮದ್ದು ನೋಬಲ್ ಇವಾಗ ನಾವು ಬಂದಿದ್ದೀವಿ ಉಡುಪಿ ಶ್ರೀಕೃಷ್ಣ ದೇವಸ್ಥಾನಕ್ಕೆ. ದೇಶದಿಂದ ಇಸ್ಕೊಂತಾರಲ್ಲಿ ಕೊಡಲ್ಲ. ನಾವು ಆ್ಯಕ್ಚುಲಿ ಉಡುಪಿಗೆ ಹೋಗಿ
ಧರ್ಮಸ್ಥಳಕ್ಕೆ ಬಂದಿದ್ವಿ ನೆನ್ನೆ ನೈಟು. ಬಟ್ ನೆನ್ನೆ ನೈಟ್ ಲೇಟ್ ಆಗಿದ್ದರಿಂದ ನನಗೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗ ಬೆಳಗ್ಗೆ ಆಗಿದೆ 6:30. ಸೊ ಲೆಟ್ ಮೀ ಶೋ ಯು ದಿ ವ್ಯೂ. ಇವಾಗ ನಾವು ಲಾಡ್ಜಿಂದ ಹೊರಗೆ ಬಂದಿದ್ದೀವಿ, ದೇವಸ್ಥಾನಕ್ಕೆ ಹೋಗ್ಬೇಕು. ನೋಡ್ರಿ ಹೋಗಿ ಬರೋದು ಬೇಗ. ಈ ಥರ